ಎಲ್ಲರ ಮನೆಯಲ್ಲೂ ಮೀಶೋದಲ್ಲಿ ಶಾಪಿಂಗ್ ಮಾಡೋರು ಇದ್ದೇ ಇರ್ತಾರೆ. ಮೀಶೋ ದೇಶದಾದ್ಯಂತ ಜನಪ್ರಿಯ ಮತ್ತು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿರುವ ಶಾಪಿಂಗ್ ಆ್ಯಪ್ ಆಗಿದೆ. ಈ ಮೀಶೋವನ್ನು ಜನರು ಸ್ಕ್ಯಾಮ್ ಎನ್ನುತ್ತಿರೋದು ಏಕೆ? ಬೇರೆ ಬ್ರ್ಯಾಂಡ್ ಆ್ಯಪ್ಗಿಂತ ಅರ್ಧ ಬೆಲೆಯಲ್ಲಿ ಪ್ರಾಡಕ್ಟ್ ಅನ್ನು ನೂರಾರು ಕಿಲೋಮೀಟರ್ ದೂರಕ್ಕೆ ಕಳುಹಿಸಿ ಮೀಶೋ ಹೇಗೆ ಹಣ ಮಾಡ್ತಿದೆ? ಮೀಶೋದ ಸೆಲ್ಲರ್ಗಳ ಪರಿಸ್ಥಿತಿ ಏನಾಗಿದೆ, ಯಾಕೆ ಹೀಗಾಗಿದೆ ಮತ್ತು ಈ ಮೀಶೋ ಬ್ರ್ಯಾಂಡ್ ಹೇಗೆ ಹುಟ್ಟಿತು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇಂತಹ ಇನ್ಫಾರ್ಮೇಷನ್ ವಿಡಿಯೋ ನೋಡಲು ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಮೀಶೋ ಹೇಗೆ ಸ್ಟಾರ್ಟ್ ಆಯಿತು ಎಂದು ನೋಡುವುದಾದರೆ 2007ನೇ ವರ್ಷ. ಇದೇ ಸಮಯದಲ್ಲಿ ಫ್ಲಿಪ್ಕಾರ್ಟ್ ಆರಂಭವಾಗಿತ್ತು. ಭಾರತದ ದೊಡ್ಡ ಮಾರುಕಟ್ಟೆ ಗಾತ್ರ ಮತ್ತು ಬೆಳವಣಿಗೆ ಸಾಮರ್ಥ್ಯವನ್ನು ನೋಡಿ 2013ರಲ್ಲಿ ಅಂತಾರಾಷ್ಟ್ರೀಯ ಇ-ಕಾಮರ್ಸ್ ದೈತ್ಯ ಅಮೆಜಾನ್ ಭಾರತಕ್ಕೆ ಪ್ರವೇಶಿಸಿತು. ಆದರೆ ಇಂದು ಭಾರತದ ಒಂದು ಚಿಕ್ಕ ಇ-ಕಾಮರ್ಸ್ ಸ್ಟಾರ್ಟ್ಅಪ್ ಈ ಎರಡು ದೈತ್ಯಗಳನ್ನು ಹಿಂದಿಕ್ಕಿದೆ. ಆ ಸ್ಟಾರ್ಟ್ಅಪ್ ಬೇರೆ ಯಾವುದೂ ಅಲ್ಲ, ಮೀಶೋ. ಮೀಶೋ ಲಾಭದಾಯಕ ಆಗಿ ಅಮೆಜಾನ್, ಫ್ಲಿಪ್ಕಾರ್ಟ್ಗಳಿಗಿಂತ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಇದರ ಹಿಂದೆ ಕಾರಣ ಏನು? ಕಡಿಮೆ ಬೆಲೆ ಉತ್ಪನ್ನಗಳೇ ಅಥವಾ ಬೇರೆ ಯಾವುದಾದರೂ ತಂತ್ರವೇ? ಕೆಲವರು ಮೀಶೋ ಉತ್ಪನ್ನಗಳು ನಕಲಿ ಎಂದು ಕೂಡ ಹೇಳುತ್ತಾರೆ. ಇಂದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಸ್ಟ್ಯಾಟ್ಸ್ ನೋಡುವುದಾದರೆ ಫೈನಾನ್ಷಿಯಲ್ ಇಯರ್ 2023ರಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅವರ ನಷ್ಟ ವರ್ಷಗಳಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದೆ. ಆದರೆ ಮತ್ತೊಂದೆಡೆ ಫೈನಾನ್ಷಿಯಲ್ ಇಯರ್ 2024ರ ಎರಡನೇ ತ್ರೈಮಾಸಿಕದಲ್ಲಿ ಮೀಶೋ ಲಾಭದಲ್ಲಿದೆ. ಸುಮಾರು $5 ಮಿಲಿಯನ್ ಲಾಭ ಗಳಿಸಿ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಮೊದಲು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ದೊಡ್ಡ ನಗರಗಳ ಮೇಲೆ ಫೋಕಸ್ ಮಾಡಿದ್ದವು, ಏಕೆಂದರೆ ಅಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚು, ಲಾಜಿಸ್ಟಿಕ್ಸ್ ಉತ್ತಮ ಮತ್ತು ಜನರು ದುಬಾರಿ ವಸ್ತುಗಳನ್ನು ಪ್ರಯತ್ನಿಸಲು ಹಿಂಜರಿಯುತ್ತಿರಲಿಲ್ಲ. ಆದರೆ ಸಣ್ಣ ನಗರಗಳು, ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ 92% ಜನಸಂಖ್ಯೆ ಮತ್ತು ಕೋಟ್ಯಾಂತರ ಸಣ್ಣ ಮಧ್ಯಮ ವ್ಯಾಪಾರಿಗಳು ಇ-ಕಾಮರ್ಸ್ ಕ್ರಾಂತಿಯ ಭಾಗವಾಗಿರಲಿಲ್ಲ. ಇದು ಮಾರುಕಟ್ಟೆಯಲ್ಲಿನ ದೊಡ್ಡ ಗ್ಯಾಪ್ ಆಗಿತ್ತು. ಈ ಗ್ಯಾಪ್ ಅನ್ನು ಗುರುತಿಸಿದವರು IIT ಡೆಲ್ಲಿಯಲ್ಲಿ ಓದಿದ ಸಂಜೀವ್ ಬರ್ನವಾಲ್ ಮತ್ತು ವಿದ್ಯತ್ ಆತ್ರೆ. ಅವರು ಗಮನಿಸಿದ್ದು ಏನೆಂದರೆ, ಬಟ್ಟೆ ಮತ್ತು ಫ್ಯಾಷನ್ ಆಕ್ಸೆಸರೀಸ್ ಮಾರುವ ಅನೇಕ ಸಣ್ಣ ವ್ಯಾಪಾರಿಗಳು ಕೇವಲ ವಾಟ್ಸ್ಆ್ಯಪ್ ಮೂಲಕವೇ ಮಾರಾಟ ಮಾಡುತ್ತಿದ್ದರು. ಮೊದಲಿಗೆ ಅವರು ಫ್ಯಾಷನರ್ ಎಂಬ ಸ್ಟಾರ್ಟ್ಅಪ್ ಆರಂಭಿಸಿದರು. ಇದು ಬಟ್ಟೆಗಳಿಗಾಗಿ ಝೊಮ್ಯಾಟೊ ತರಹದ ಮಾದರಿಯಾಗಿತ್ತು. ಸಣ್ಣ ವ್ಯಾಪಾರಿಗಳು ತಮ್ಮ ಲೋಕಲ್ ಏರಿಯಾದಲ್ಲಿ ಆನ್ಲೈನ್ ಮಾರಾಟ ಮಾಡಬಹುದು ಎಂಬ ಯೋಚನೆಯಾಗಿತ್ತು. ಆದರೆ 1 ವರ್ಷದೊಳಗೆ ಈ ಬಿಸ್ನೆಸ್ ಫೇಲ್ ಆಗಿತು. ಮಾರ್ಜಿನ್ ತುಂಬ ಕಡಿಮೆಯಾಗಿದ್ದು, ಆದರೆ ಲಾಜಿಸ್ಟಿಕ್ಸ್ ಖರ್ಚು ಹೆಚ್ಚಾಗಿತ್ತು. ಈ ತಪ್ಪಿನಿಂದ ಪಾಠ ಕಲಿತ ಸಂಜೀವ್ ಮತ್ತು ವಿದ್ಯತ್ 2016ರಲ್ಲಿ ಮೀಶೋ ಎಂಬ ಸಂಪೂರ್ಣ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ನನ್ನು ಲಾಂಚ್ ಮಾಡಿದರು. ಆರಂಭದಲ್ಲಿ ಗ್ರೋತ್ ನಿಧಾನವಾಗಿತ್ತು. ಮೊದಲ ವರ್ಷದಲ್ಲಿ ರೆವೆನ್ಯೂ ಕೇವಲ ಕೆಲವು ಕೋಟಿ ರೂಪಾಯಿಗಳಾಗಿತ್ತು. ಆದರೆ 5 ವರ್ಷದೊಳಗೆ ಏಪ್ರಿಲ್ 2021ರಲ್ಲಿ ಮೀಶೋ ಯೂನಿಕಾರ್ನ್ ಆಯಿತು. ಇಂದು ಮೀಶೋ ಬಳಿ 12 ಕೋಟಿ ಮಾಸಿಕ ಸಕ್ರಿಯ ಬಳಕೆದಾರರು ಇದ್ದಾರೆ ಮತ್ತು ಇದು ಭಾರತದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಈಗ ಮೀಶೋದಲ್ಲಿ ಸಿಗುವ ಆವರೇಜ್ ಆರ್ಡರ್ ವ್ಯಾಲ್ಯೂ ಯಾಕೆ ಇನ್ನು $269ಗೆ ಅಂಟಿಕೊಂಡಿದೆ? ದೇಶದಾದ್ಯಂತ ಈ ಮೀಶೋ $37ಗೆ ಶಿಪ್ಪಿಂಗ್ ಹೇಗೆ ಮಾಡುತ್ತಿದೆ? ನಿಜಕ್ಕೂ ಇವರು ಬಳಸುತ್ತಿರುವ ತಂತ್ರ ಏನೆಂದು ನಿಮ್ಮಲ್ಲೂ ಈ ಹಿಂದೆ ಪ್ರಶ್ನೆ ಮೂಡಿರಬಹುದು. ಮೀಶೋ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಅದು ಯಾರಿಗಾಗಿ ಕೆಲಸ ಮಾಡಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರತದಲ್ಲಿ ಗ್ರಾಹಕರನ್ನು ದೊಡ್ಡ ಮಟ್ಟದಲ್ಲಿ 2 ರೀತಿಯಾಗಿ ನೋಡಬಹುದು. ಮೊದಲ ಗುಂಪು ಹೆಸರು ಮತ್ತು ಪ್ರತಿಷ್ಠೆಗೆ ಮಹತ್ವ ಕೊಡುವವರು. ಇವರಿಗೆ ಬೇಗ ಸರಕು ತಲುಪಬೇಕು, ಅದಕ್ಕಾಗಿ ಹೆಚ್ಚು ಹಣ ಕೊಡುವುದಕ್ಕೂ ತಯಾರು. ಆದರೆ ಇವರು ದೇಶದ ಜನಸಂಖ್ಯೆಯಲ್ಲಿ ತುಂಬ ಕಡಿಮೆ. ಭಾರತದಲ್ಲಿ ಹೆಚ್ಚಿನ ಜನರು ಬ್ರ್ಯಾಂಡ್ಗಿಂತ ಬೆಲೆಗೆ ಆದ್ಯತೆ ಕೊಡುತ್ತಾರೆ. ಸ್ವಲ್ಪ ಹಣ ಉಳಿಸೋಕೆ ಕೆಲ ದಿನ ಕಾಯೋದಕ್ಕೂ ತಯಾರು. ಮೀಶೋ ಈ ದೊಡ್ಡ ವರ್ಗವನ್ನೇ ಟಾರ್ಗೆಟ್ ಮಾಡಿತು. ಡೆಲಿವರಿ ಖರ್ಚು ಸಮಸ್ಯೆಗೆ ಕಡಿಮೆ ಬೆಲೆಯ ಆರ್ಡರ್ಗಳಿಗೆ ತಲುಪಿಸುವ ಖರ್ಚೇ ಜಾಸ್ತಿಯಾಗಿತ್ತು.
ಇದಕ್ಕೆ ಪರಿಹಾರವಾಗಿ ಮೀಶೋ ಖಾಲಿ ಓಡಾಡ್ತಿದ್ದ ಲಾರಿಗಳನ್ನು ಬಳಸುವ ವ್ಯವಸ್ಥೆ ಮಾಡಿಕೊಂಡಿತು. ಸ್ವಂತ ಲಾರಿಗಳು ಇಲ್ಲ, ಗೋದಾಮು ಇಲ್ಲ. ಇದ್ದ ವ್ಯವಸ್ಥೆಯನ್ನೇ ಚತುರವಾಗಿ ಬಳಸಿತು. ಇದರಿಂದ ಖರ್ಚು ಕಡಿಮೆಯಾಯಿತು, ನಷ್ಟ ಇಳಿಯಿತು. ಲಾಭ ಹೆಚ್ಚು ಅಲ್ಲ, ಅಪಾಯವೂ ಇದೆ. ಆದರೆ ದೊಡ್ಡ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡುವುದೇ ಮೀಶೋ ಯಶಸ್ಸಿನ ಕಾರಣವಾಯಿತು. ಆದರೆ ಕಸ್ಟಮರ್ ಎದುರಿಸಿದ್ದು ಒಂದೆರಡು ಪ್ರಾಬ್ಲಮ್ಸ್ ಅಲ್ಲ. ಯಾವುದೋ ಆರ್ಡರ್ ಮಾಡಿ ಪಾರ್ಸೆಲ್ ಬೇರೆ ವಸ್ತುಗಳೇ ರಿಸೀವ್ ಆಗ್ತಿತ್ತು. ಡ್ರೆಸ್ಗಳು ಫೋಟೋದಲ್ಲಿ ಇದ್ದದಕ್ಕಿಂತ ಡಿಫ್ರೆಂಟ್ ಆಗಿ ಚೀಪ್ ಕ್ವಾಲಿಟಿಗಳದ್ದಾಗಿತ್ತು. ಕ್ವಾಂಟಿಟಿ 3ರಿಂದ 4 ಆರ್ಡರ್ ಮಾಡಿದರೆ 1 ರಿಸೀವ್ ಆಗ್ತಿತ್ತು. ಗುಣಮಟ್ಟ ನಿರೀಕ್ಷೆಯಂತೆ ಇರುತ್ತಿರಲಿಲ್ಲ. ಕ್ಯಾನ್ಸಲ್ ಪ್ರಾಡಕ್ಟ್ ಅಥವಾ ರಿಟರ್ನ್ ಪ್ರಾಡಕ್ಟ್ ಅಮೌಂಟ್ ಲೇಟ್ ಆಗಿ ಬರುತ್ತಿತ್ತು. ಪ್ಯಾಕೇಜ್ ಕೂಡ ಸರಿಯಾಗಿ ಇರುತ್ತಿರಲಿಲ್ಲ. ಆದರೆ ಈ ಇಶ್ಯೂ ಸೆಲ್ಲರ್ನದ್ದಾಗಿತ್ತು, ಮೀಶೋದಲ್ಲ. ಹಾಗೆಯೇ ಸೆಲ್ಲರ್ಗಳು ಈ ಮೀಶೋದಲ್ಲಿ ಏನು ಪ್ರಾಬ್ಲಮ್ ಅನುಭವಿಸಬೇಕಾಗಿತ್ತು ಎಂದು ನೋಡುವುದಾದರೆ, ಮೀಶೋ ಲಾಭದ ತಪ್ಪು ಅರ್ಥ ಮಾಡಿಕೊಂಡು ಸೆಟಲ್ಮೆಂಟ್ ಸರಿಯಾಗಿ ನೋಡದೆ ಲಾಸ್ ಅನುಭವಿಸುತ್ತಿದ್ದರು. ಹೆಚ್ಚು ರಿಟರ್ನ್ಗಳೇ ಬರುವುದರಿಂದ ಸೆಲ್ಲರ್ಗೆ ಲಾಸ್ ಆಗುತ್ತಿತ್ತು. ಸ್ಟ್ರಾಟಜಿ ಇಲ್ಲದೆ ಆಡ್ಸ್ ರನ್ ಮಾಡಿ ಫುಲ್ ಲಾಸ್ ಅನುಭವಿಸುತ್ತಿದ್ದರು. ಮೀಶೋ ತನ್ನ ಸರ್ವಿಸನ್ನು ಉತ್ತಮವಾಗಿಯೇ ನಿರ್ವಹಿಸುತ್ತಿದೆ. ಆದರೆ ನಾವು ಚೂಸ್ ಮಾಡುವ ಸೆಲ್ಲರ್ನ ಪ್ರಾಡಕ್ಟ್ ಕ್ವಾಲಿಟಿ ಸ್ಕ್ಯಾಮ್ನಿಂದ ಮತ್ತು ಸೆಲ್ಲರ್ ಚೂಸ್ ಮಾಡುವ ಪ್ರೈಸ್ ಲಾಸ್ನಿಂದ ನಿರ್ಧರಿಸುತ್ತದೆ. ನೀವು ಕೂಡ ಮೀಶೋದಲ್ಲಿ ತುಂಬ ಶಾಪಿಂಗ್ ಮಾಡುತ್ತಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.